ವಕ್ಫ್ ಹೆಸರಲ್ಲಿ ಯತ್ನಾಳ್ ಟೀಮ್ ವಿಜೇಂದ್ರ ವಿರುದ್ಧ ಸಮರ ಸಾರಿದೆ. ಅತ್ತ ಯತ್ನಾಳ್ ಟೀಮ್ ವಿರುದ್ಧ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಟೀಮ್ ಸಿಡಿದೆದ್ದಿದೆ. ಈ ಸುದ್ದಿಗಳನ್ನು ನೋಡೋಣ. ಬಿಜೆಪಿ ಬಣ ಕದನ ನ್ಯೂಸ್ ಟಾಪ್ 9ನಲ್ಲಿ. ಬಿಜೆಪಿ ಶಾಸಕ ಯತ್ನಾಳ್ ವಕ್ಫ್ ವಿರುದ್ಧ ಹೋರಾಟವನ್ನ ನಡೆಸುತ್ತಿದ್ದಾರೆ. ಬೀದರ್ನಲ್ಲಿ ಆರಂಭವಾಗಿರೋ ಜಾಗೃತಿ ಅಭಿಯಾನ 6ನೇ ದಿನಕ್ಕೆ ಕಾಲಿಟ್ಟಿದೆ. ಯತ್ನಾಳ್ ಟೀಮ್ ವಿರುದ್ಧ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಟೀಮ್ ಸಿಡಿದೆದ್ದಿದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪರ ದಾವಣಗೆರೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದೆ. ಅದಕ್ಕಾಗಿ ಟೆಂಪಲ್ ರನ್ ಶುರು ಮಾಡಿದೆ. ರೇಣುಕಾಚಾರ್ಯ ಟೀಮ್ ನಿನ್ನೆ ಕೋಲಾರದ ಕುರುಡುಮಲೆ ವಿನಾಯಕ ದೇಗುಲಕ್ಕೆ ಭೇಟಿ ನೀಡಿತ್ತು. ಮಾಜಿ ಶಾಸಕ ರೇಣುಕಾಚಾರ್ಯ, ಬಿಸಿ ಪಾಟೀಲ್, ಸಂಪಂಗಿ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ವೆಂಕಟಮುನಿಯಪ್ಪ ಹಾಗೂ ನಾರಾಯಣಸ್ವಾಮಿ ಭೇಟಿ ನೀಡಿದ್ರು. ವಿಘ್ನ ವಿನಾಯಕನಿಗೆ ಪೂಜೆ ಸಲ್ಲಿಸಿ ಯತ್ನಾಳ್ ವಿರುದ್ಧ ರಣಕಹಳೆ ಮೊಳಗಿಸಿದೆ. ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಮಾಡ್ತೇವೆ ಅಂತ ಎಂಪಿ ರೇಣುಕಾಚಾರ್ಯ ಅಬ್ಬರಿಸಿದ್ದಾರೆ. ಇದು ಸರಿಯಲ್ಲ, ನಿಮ್ಮ ನಡವಳಿಕೆ ಬದಲಾವಣೆ ಆಗಬೇಕು. ಆಗದೇ ಇದ್ರೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ನಮ್ಮ ರಾಷ್ಟ್ರೀಯ ನಾಯಕರು ಭೇಟಿ ಮಾಡ್ತೀವಿ, ದಾವಣಗೆರೆ ದೊಡ್ಡ ಸಮಾವೇಶ ಮಾಡ್ತೀವಿ ಮತ್ತು ಇಂತರ ಮುಲಾಜಿಲ್ಲ ಪಕ್ಷದ ಉಚ್ಚಾಟನೆ ಮಾಡ್ಬೇಕಂತ ಹೇಳಿ ಒತ್ತಾಯ ಮಾಡ್ತೀವಿ. ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಹೇಳಿಕೆಗೆ ಬಿಜೆಪಿ ಶಾಸಕ ಯತ್ನಾಳ್ ತಿರುಗೇಟನ್ನ ನೀಡಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು ಬೇಕಾದನ್ನ ಮಾಡ್ಲಿ, ಅವರಪ್ಪನಂತ ರ್ಯಾಲಿ ಮಾಡ್ತೀನಿ ಅಂತ ಗುಡುಗಿದ್ದಾರೆ. ಬೇಕಾದ್ ಮಾಡ್ರಿ, ಬಿಡ್ರಿ ಅಂತ ಅವ್ರ ಅಪ್ಪನಂತ ರ್ಯಾಲಿ ಮಾಡ್ತೀವಿ, ಸುಮ್ಕೊಂಡ್ರು ನೋಡ್ರಿ. ಯತ್ನಾಳ್ ಹಿಂದೂ ಹುಲಿಯಲ್ಲ, ಹಿಂದೂ ಇಲಿ ಅಂತ ಮಾಜಿ ಸಚಿವ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಮುಖವಾಣಿಯಂತೆ ಯತ್ನಾಳ್ ಕೆಲಸ ಮಾಡ್ತಿದ್ದಾರೆ. ಸೋನಿಯಾ, ರಾಹುಲ್ ರಿಂದ ಸುಪಾರಿ ಪಡೆದುಕೊಂಡಂತೆ ಕೆಲಸ ಮಾಡ್ತಿದ್ದಾರೆ. ಹರಕುಬಾಯಿ ನಿಲ್ಲಿಸಬೇಕು ಅಂತ ಕಿಡಿಕಾರಿದ್ದಾರೆ. ನಿಮ್ಮ ಹರಕುಬಾಯಿ, ನಿಮ್ಮ ವಲಸು ನಾಯಿಯಿಂದ 2023 ಭಾರತೀಯ ಜನತಾ ಪಾರ್ಟಿ ಸೋಲಿಗೆ ನೀವೇ ಕಾರಣ. ನೇರವಾಗಿ ನಿಮ್ಮನ್ನ ಟಾರ್ಗೆಟ್ ಮಾಡ್ತೀವಿ. 2023 ಅಧಿವೇಶನದ ಹೊರಗೆ ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡಿದ್ರಿ. ಭಾರತೀಯ ಜನತಾ ಪಾರ್ಟಿ ಸೋಲಿಗೆ ನೀವು ಕೆಲವರು ಕಾರಣರಾದಿ, ಯಾರು ಇಬ್ರು ಮೂವರು. ನೀನೊಬ್ಬ ಗೋಮುಖ ವ್ಯಾಘ್ರ, ನೀನು ಮುಖವಾಡ ಹಾಕಿಕೊಂಡಿದ್ದೀಯಾ ಅಂತ ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಅವರು, ಬಿಜೆಪಿಯಿಂದ ಅಮಾನತು ಆಗಿದ್ದಾಗ ಇಫ್ತಿಯಾರ್ ಕೂಟ ಆಯೋಜಿಸಿದ್ದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ನಿನ್ನಂಗೆ ಸ್ವಯಂ ಘೋಷಿತ ಹಿಂದೂ ಹುಲಿ ಅಲ್ಲ, ನೀನು ಮುಖವಾಡ ಹಾಕಿದೀಯ, ಗೋಮುಖ ವ್ಯಾಘ್ರ. ನಿನ್ನಂತ ಪಕ್ಷಕ್ಕೆ ಇವತ್ತು ಇರದೆ ಹಿಂದೆ ಸಸ್ಪೆಂಡ್ ಆದಾಗ ಇಫ್ತಿಯಾರ್ ಕೂಟ ಮಾಡಿದ್ದಿಲ್ಲ, ಟಿಪ್ಪು ಕಟ್ಟಿ ಹಿಡ್ಕೊಂಡು ಓಡಿದ್ದಿಲ್ಲ. ಈ ಸ್ವಯಂ ಘೋಷಿತ ಹಿಂದೂ ಹುಲಿ ಅಂತ ಹೇಳ್ಕೊಂತೀಯಲ್ಲ, ನಾಚಿಕೆ ಆಗ್ಬೇಕು ನಿನಗೆ. ನಾವು ಹಳ್ಳಿ ಇದ್ರು, ನಾವು ನಾಟಿ, ಯಾವುದು ನಿನ್ನ ಹರಿತವಾದ ನಾಲಿಗೆ ಬಿಡ್ತೀಯಲ್ಲ, ಅದಕ್ಕಿಂತ ಜಾಸ್ತಿ ಮಾತಾಡ್ಬೇಕಂತ ಎಚ್ಚರಿಕೆಯನ್ನು ಕೊಡ್ತೀನಿ. ಧನ್ಯವಾದ. ಮಾನ ಮರ್ಯಾದೆ ಅವನ ನಾವು ರಾಜ್ಯ ಜನರಿಗೆ ಗೊತ್ತಾಗುತ್ತೆ. ಮಾನ ಮರ್ಯಾದೆ ಇರುವವರ ಬಗ್ಗೆ ಪ್ರಶ್ನೆ ಕೇಳಿ ಅಂತ ಬಿಜೆಪಿ ಶಾಸಕ ಯತ್ನಾಳ್ ತಿರುಗೇಟನ್ನ ನೀಡಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಯಾರು ಏನ್ ಬೇಕಾದ್ರೂ ಮಾಡ್ಲಿ, ನಾನು ತಲೆ ಕೆಡಿಸಿಕೊಳ್ಳಲ್ಲ. ಯತ್ನಾಳ್ ವಿರುದ್ಧ ರಕ್ತದಲ್ಲಿ ಸಹಿ ಮಾಡಿ ಪತ್ರ ಚಳವಳಿ ಮಾಡಿದ್ರು, ಅದು ಯಾವ ರಕ್ತ ಇದೆಯೋ ಯಾರಿಗೆ ಗೊತ್ತು ಅಂತ ಯತ್ನಾಳ್ ಕಿಡಿಕಾರಿದ್ದಾರೆ. ಇಂಥ ಲಪುಟ್ ನನ್ನ ಮಕ್ಕಳದು ನಮ್ಗೆ ಏನೋ ಪ್ರತಿಕ್ರಿಯೆ ಕೇಳಬೇಡ್ರಿ. ಚಲೋ ಏನಾರ ರಾಜಕಾರಣದಾಗ ಸ್ವಲ್ಪ ಏನಾರ ಮಾನ ಮರ್ಯಾದೆ ಇದ್ದವ್ರದ್ದು ಕೇಳ್ರಿ. ಬಿಜೆಪಿ ನಾಯಕರ ಮಧ್ಯೆ ಹೊಂದಾಣಿಕೆ ಕದನ ಮುಂದುವರೆದಿದೆ. ಯತ್ನಾಳ್ ಕಾಂಗ್ರೆಸ್ ಏಜೆಂಟರು ಅಂತ ಎಂಪಿ ರೇಣುಕಾಚಾರ್ಯ ಕಿಡಿಕಾರಿದ್ರು. ಅತ್ತ ಯತ್ನಾಳ್ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಅಂತ ಬಿಸಿ ಪಾಟೀಲ್ ಕಿಡಿಕಾರಿದ್ದಾರೆ. ಇಬ್ಬರು ನಾಯಕರಿಗೆ ಯತ್ನಾಳ್ ತಿರುಗೇಟು ನೀಡಿದ್ದು ಹೊಂದಾಣಿಕೆ ಮಾಡಿಕೊಂಡಿಲ್ಲ ಅಂತ ಹೇಳಿದ್ದಾರೆ. ಮಾಜಿ ಸಿಎಂ ಸದಾನಂದಗೌಡರ ಬಗ್ಗೆ ಬಿಚ್ಚಿಡ್ತೀನಿ ಅಂತ ಬಿಜೆಪಿ ಶಾಸಕ ಯತ್ನಾಳ್ ಗುಡುಗಿದ್ದಾರೆ. ಯತ್ನಾಳ್ ಮಾತಿಗೆ ಮಾಜಿ ಸಚಿವ ಬಿಸಿ ಪಾಟೀಲ್, ತಾಕತ್ತಿದ್ರೆ ಬಿಚ್ಚಿಡಿ, ನಾವು ನಿಮ್ಮದು ಬಿಚ್ಚಿಟ್ರಿ ಅಂತ ಗುಡುಗಿದ್ದಾರೆ. ಬಣ ಬಡಿದಾಟಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅಂತ ಹೈಕಮಾಂಡ್ ಎಂಟ್ರಿ ಆಗಿದೆ. ಮುಂದಿನ ವಾರ ಹೈಕಮಾಂಡ್ ನಾಯಕರು ಬೆಂಗಳೂರಿಗೆ ಬರ್ತಿದ್ದಾರೆ. ಈ ಮಧ್ಯೆ ವಿಜಯೇಂದ್ರ ಇವತ್ತು ದೆಹಲಿ ನಾಯಕರನ್ನ ಭೇಟಿಯಾಗ್ತಿದ್ದಾರೆ. ಯತ್ನಾಳ್ಗೂ ಕರೆ ಮಾಡಿರೋ ಹೈಕಮಾಂಡ್ ನಾಯಕರು ಮನವೊಲಿಸೋ ಯತ್ನ ಮಾಡಿದ್ದಾರೆ. ಆದ್ರೆ ಜಗ್ಗದ ಯತ್ನಾಳ್ ಅದೇನ್ ಕ್ರಮ ತೆಗೆದುಕೊಳ್ತಾರೋ ತೆಗೆದುಕೊಳ್ಳಿ ಅಂತ ಹೋರಾಟವನ್ನ ಮುಂದುವರೆಸಿದ್ದಾರೆ.